ವಾರ್ತೆಗಳ ವಿವರ. ಪೊನ್ನಂಪೇಟೆ ನಿವಾಸಿ ಲಕ್ಷ್ಮಿ ಎಂಬ ಕೂಲಿ ಕಾರ್ಮಿಕಳ ಅಸಹಾಯಕ ಸ್ಥಿತಿಯ ಬಗ್ಗೆ ಮಂಗಳವಾರ ನಡೆದ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆದು ಒಂದು ಪರಿಹಾರ ಮಾರ್ಗ ಕಾಣುವಂತಾಯಿತು. ಕ್ಷಯರೋಗದಿಂದ ಬಳಲುತ್ತಾ ನಿರ್ದಿಷ್ಟ ಕೆಲಸವೂ ಇಲ್ಲದೆ ತನ್ನ 2 ಮಕ್ಕಳೊಂದಿಗೆ ನಿರ್ಗತಿಕ ಸ್ಥಿತಿಗೆ ತಲುಪಿ ಅಸಹಾಯಕಳಾದ ಲಕ್ಷ್ಮಿ ಎಂಬ ಕೂಲಿ ಕಾರ್ಮಿಕಳ ನೈಜ ಕತೆ ಮನಮಿಡಿಯುವಂತಿದೆ. ಪೊನ್ನಂಪೇಟೆಯಲ್ಲಿ ಹಲವು ವರ್ಷಗಳಿಂದ ಈಕೆಯ ಪೋಷಕರು ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಕುಶಾಲಪ್ಪನವರ ಬಳಿ ಕೆಲಸಕ್ಕಿದ್ದು ಅಲ್ಲಿ ವಾಸಿಸುತ್ತಿದ್ದರು. ಈಕೆ ಕ್ಷಯರೋಗ ಪೀಡಿತಳಾಗಿ ಇತ್ತೀಚೆಗೆ 1 ವರ್ಷದಿಂದ ಅಲ್ಲಿಂದ ಬೇರೆಡೆಗೆ ತೆರಳಿ ದಿನದೂಡುತ್ತಿದ್ದಳು. ತಂದೆ ತಾಯಿಯನ್ನು ಕಳೆದುಕೊಂಡು ಪತಿರಾಯನೂ ದೂರವಾಗಿ 2 ಮಕ್ಕಳೊಂದಿಗೆ ಇವಳ ಬದುಕು ತ್ರಿಶಕ್ಕೂ ಸ್ಥಿತಿಯಾಯಿತು. ಗೋಣಿಕೊಪ್ಪಲು ಆಸ್ಪತ್ರೆಯಲ್ಲಿ ದಾಖಲಾಗಿ ನಂತರ ಆಕೆಯನ್ನು ಮೈಸೂರಿನ ಸ್ಯಾನಿಟೋರಿಯಂಗೆ ಕಳುಹಿಸಿಕೊಡಲಾಯಿತು. ಈಕೆಯೊಂದಿಗೆ ಸಹಾಯಕರಾರೂ ಇಲ್ಲವೆಂಬ ನೆಪದಿಂದ ಸ್ಯಾನಿಟೋರಿಯಂನಿಂದ ಈಕೆಯನ್ನು 18 ದಿನಗಳ ನಂತರ ಬಲವಂತವಾಗಿ ಬಿಡುಗಡೆ ಮಾಡಿದರು. 5 ಮತ್ತು 6ನೇ ತರಗತಿಯಲ್ಲಿ ಓದುತ್ತಿದ್ದ ಇವರ ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತು ಹೋಯಿತು. ನಿಸ್ಸಹಾಯಕಳಾಗಿ ಮೈಸೂರಿನಿಂದ ಈಕೆ ಬಂದಿಳಿದಾಗ ಗೋಣಿಕೊಪ್ಪಲಿನ ಫಿಲಿಪೋಸ್ ಮ್ಯಾಥ್ಯೂರವರು ಈಕೆಯ ಬಗ್ಗೆ ಮಾನವೀಯ ಅನುಕಂಪ ಹೊಂದಿ ಗೋಣಿಕೊಪ್ಪಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು. ಮಕ್ಕಳಿಗೆ ಸ್ಥಳೀಯ ಹೋಟೆಲ್ನಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಿದರು. ಆಸ್ಪತ್ರೆಯಲ್ಲಿ ಕ್ಷಯರೋಗ ಪೀಡಿತರಿಗೆ ಪ್ರತ್ಯೇಕ ವಾರ್ಡ್ ಇಲ್ಲದ ಕಾರಣ ಕೆಲ ದಿನಗಳ ನಂತರ ಆಕೆಯನ್ನು ಬಿಡುಗಡೆಗೊಳಿಸಲಾಯಿತು. ದಿಕ್ಕು ತೋಚದೆ ಗೋಣಿಕೊಪ್ಪಲು ಆಸ್ಪತ್ರೆಯ ಮುಂಭಾಗದ ರಸ್ತೆ ಬದಿ ಮಲಗಿದ್ದ ಈಕೆಯ ಸ್ಥಿತಿ ನೋಡಿದ ಸ್ಥಳೀಯರು ಈಕೆಯನ್ನು ಪುನಃ ಆಸ್ಪತ್ರೆಗೆ ದಾಖಲಿಸಲು ನೋಡಿದಾಗ ವೈದ್ಯರು ತಮ್ಮ ಅಸಹಾಯಕತೆ ತೋಡಿಕೊಂಡರು. ಆನಂತರ ಈ ಸುದ್ದಿ ತಿಳಿದ ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರೇಖಾ ಶ್ರೀಧರ್ ಅವರ ಶಿಫಾರಸಿನ ಮೇಲೆ ಪುನಃ ಗೋಣಿಕೊಪ್ಪಲು ಆಸ್ಪತ್ರೆಗೆ ದಾಖಲಿಸಿ ಪ್ರತ್ಯೇಕ ವಾರ್ಡ್ನಲ್ಲಿ ದಾಖಲಾದರು. ಈ ಸಂದರ್ಭ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಶರತ್, ಜೆಸಿಐನ ರೋಹಿತ್, ಗೋಣಿಕೊಪ್ಪಲು ಆಟೋ ಚಾಲಕರು ಮತ್ತಿತರರು 1 ದಿನದ ಮಟ್ಟಿಗೆ ಇಲ್ಲಿರಲಿ, ನಂತರ ನಾವು ಧನ ಸಂಗ್ರಹಿಸಿ ಮುಂದಿನ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೋದವರು ಆ ಕಡೆ ತಲೆ ಹಾಕಲಿಲ್ಲ. ಪತ್ರಿಕೆಗಳಲ್ಲಿ ಪ್ರಚಾರಕ್ಕೋಸ್ಕರ ನಡೆಸುವ ನೈಜ ಕಾಳಜಿ ಇಲ್ಲದ ಹಲವು ಮಂದಿ ತಮ್ಮ ಜವಾಬ್ದಾರಿಯಂತೆ ಈಕೆಯ ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸಲಿಲ್ಲ. ಆಸ್ಪತ್ರೆಯಲ್ಲಿ ನಿಶಕ್ತಳಾಗಿರುವ ಈಕೆಯ ಬಳಿ ಯಾರೂ ಹೋಗುತ್ತಿಲ್ಲ. ಶುಚಿಗೊಳಿಸುವವರು ತಮಗೆ ರೋಗ ಹರಡಬಹುದೆಂಬ ಭಯದಿಂದ ಅತ್ತ ನೋಡುತ್ತಿಲ್ಲ. ಇತರ ರೋಗಿಗಳು ಸುಳಿಯುವುದಿಲ್ಲ. ಸಾಯಲು ಆಗದೆ ಬದುಕಲು ಆಗದೆ ಇರುವ ಈಕೆಯ ಸ್ಥಿತಿ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾಹಿತಿ ಇದ್ದು ತಾಲೂಕು ವೈದ್ಯಾಧಿಕಾರಿಗಳು ನಿಗಾ ವಹಿಸದೆ ಈಕೆಯದು ಜಟಿಲ ಸಮಸ್ಯೆಯಾಯಿತು. ಆಸ್ಪತ್ರೆಯಲ್ಲಿ ಇರಿಸಿಕೊಳ್ಳಲು ಆಗದೆ ಹೊರಕಳಿಸಲು ಆಗದ ಇರುಸು ಮುರುಸಿನ ಸ್ಥಿತಿಯಾಗಿದೆ. ಎಂಗ್ಲೇ ಬಿಟ್ಟಿದ ನೀನು ಬಿಟ್ಟು ಬಂದಿದ ಇದಕ್ಕೆ ಎಂತ ಇದು ಕಾಯಿಲೆ ನಿಂಗೆ ಏನಾರು ಗೊತ್ತಾಯ ಎಲ್ಲಿ ನೀ ವಾಸ ಉಳ್ಳಿ ಎಲ್ಲಿ ನೀವು ವಾಸ ಉಳ್ಳ ಬಸ್ ಸ್ಟ್ಯಾಂಡ್ಗೆ ಬಂದೆ ಮನೆಯಲ್ಲಿ ಎಲ್ಲಿ ಬಂದೆ ಬಸ್ ಸ್ಟ್ಯಾಂಡ್ ಸ್ಯಾನಿಟೋರಿಯಮಿಂದ ಬಂದಿಟ್ಟೆ ವಾಪಸ್ ಅವನ ಸ್ಟೇಟ್ಮೆಂಟ್ ತಂದೆ ಈಗ ಪೊಲೀಸ್ ಕಂಪ್ಲೇಂಟ್ ಬಂದಿರೋ ಹೆಚ್ಚಿಗೆ ಮಕ್ಕ ಈಗ ವ್ಯವಸ್ಥೆ ಇಂಜೆಕ್ಷನ್ ಮದ್ದೆಲ್ಲ ತಂದನುಂಡ ಈ ಪರ್ಮೆಕೋ ಈಗ ಪರ್ಮೆ ಟ್ರೀಟ್ಮೆಂಟ್ ಕೋಪಚಿಂಗ್ ಕೋಪ್ಯಾ ಕೊಂಡು ನೀನು ಚಾಯ್ ಪದಚಿಂಗ್ ಕೊಂಡು ಇಲ್ಲಿ ಆಪ್ಲೆ ಪುನಃ ನೀನು ಮೈಸೂರು ಸ್ಯಾನಿಟೋರಿಯಮ್ಗೆ ಐಪಿಗೆ ವ್ಯವಸ್ಥೆ ಮಾಡೋವಾಗ ನೀವು ಕೊಂಡು ಮೈಸೂರು ದಾರ್ಕುಟಿ ಬಂದೆ ಮೈಸೂರು ದಾರ್ಕುಟಿ ಬಂದೆ ಪುನಃ ಮೈಸೂರು ಪೋಪಿಯಾ ಪೋಪಿಯಾ ಮೈಸೂರ್ಗೆ ಎಂತ ಗಣಿತ ಐಚೆ ಇಂಜೆಕ್ಷನ್ ತಿಂದದು ಆಯ್ತಿಯಲ್ಲ ಎಂತ ಅನ್ಸಂಗ ಇಂಜೆಕ್ಷನ್
కోడలికి పోయితే నేను కూడా హాస్పిటల్కి పోయితే అడ్మిట్ ఉండు డాక్టర్ దారు పెద ఎంత పెద ಡಾಕ್ಟರ್ ಪದ ಗೊತ್ತಿಲ್ಲ ಹೆಚ್ಚು ದಿವಸ ಇಂಜಲ್ಲಿ ಅಡ್ಮಿಟ್ ಆಯ್ತು ಮನೆ ನಂಬಲಪ್ಪ ತುಂಬ ತಪ್ಪರೆ ಕೈಲಿಯಾ ಹೆಚ್ಚು ದಿವಸ ಇಂಜೆ ಮೈಸೂರ್ಲ ಅಲ್ಲಿ ಎಷ್ಟು ಅಣ್ಣ ತಮ್ಮ ಇದ್ದಾರಾ ನಿನಗೆ ಈಗ ಅಮ್ಮನ ಜೊತೆ ಯಾರಿರೋದು ಜಿಲ್ಲಾ ಪಂಚಾಯತಿ ಅಲ್ಲಿಂದ ಎಷ್ಟು ವರ್ಷ ಆಯ್ತು ಬಿಟ್ಟು ಅಲ್ಲಿಂದ ನೆಟ್ಟಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ ಅಲ್ಲ ಅಲ್ಲಿಂದ ಅವರು ಬೇಡ ನನ್ನ ತಂದೆ ಅಲ್ಲಿ ಒಂದು ತಿಂಗಳು ಬಿಟ್ಬಿಟ್ಟು ಹೋಗಿದ್ದ ಅಂದ್ರೆ ಅವ್ರು ಹೇಳಿದ್ರು ನನ್ನ ತಾಯಿಗೆ ಕೆಲಸ ಮಾಡಕ್ ಆಗ್ತಿದ್ದಲ್ಲ ಕರ್ಕೊಂಡು ಹೋಗಂತ ಅದಕ್ಕೆ ಕರ್ಕೊಂಡ್ಬಂದೆ. ಎಲ್ಲಿಗೆ ಕರ್ಕೊಂಡ್ಬಂದಿದ್ದು ನೀನು? ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಕರ್ಕೊಬರ್ತೀಗೆ ಅವ್ರು ಹೇಳಿದ್ರು ಆ ಬಸ್ ಸ್ಟ್ಯಾಂಡಿಗೆ ಕರ್ಕೊಬರ್ತೀಗೆ ಅವ್ನು ಬಸ್ ಸ್ಟ್ಯಾಂಡಲ್ಲಿ ಇದ್ದ ಅಂದ್ರೆ ಅಲ್ಲಿ ವಿರಾಜಪೇಟೆಗೆ ಕರ್ಕೊಂಡೋದ ಅವ್ನು ಕೆಲಸ ಮಾಡ್ತಿದ್ದ ಅದಕ್ಕೆ ಅಂದ ಅವನ್ನ ವಿರಾಜಪೇಟೆಗೆ ಕರ್ಕೊಂಡೋದ ನೀನು ಸ್ಕೂಲ್ ಹೋಗ್ತಾ ಇಲ್ವಾ? ಕುಶಾಲ್ ಫಸ್ಟ್ ಮನೆಯೊಟ್ಟಿಗೆ ಹೋಗ್ತಿದ್ದೆ. ಎಲ್ಲಿಗೆ ಹೋಗ್ತಿದ್ದೆ? ಯಾವ ಶಾಲೆಗೆ? ಕೊನೆಪೇಟೆ. ಯಾವ ಕ್ಲಾಸ್ವರೆಗೆ ಓದಿದೆ? 4ನೇ ಕ್ಲಾಸ್. ಸೋಮವಾರ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಣಿ ನಂಜಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯೆ ಶರೀನ್ ಸುಬ್ಬಯ್ಯ, ಬಾಂಡ್ ಗಣಪತಿಯವರು ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಂದಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಜಿಲ್ಲಾ ಹಿರಿಯ ಆರೋಗ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಬದಲಿ ವ್ಯವಸ್ಥೆಯಾಗುವ ತನಕ ಶುಶ್ರೂಷೆ ನೀಡುವ ಭರವಸೆ ನೀಡಲಾಯಿತು. ಈ ನಡುವೆ ಯಾರೋ ತಂದು ಮೈಸೂರಿಗೆ ಶಿಫ್ಟ್ ಮಾಡಿದ್ರು. ಇದು ಏನಾಗಿತ್ತಂದ್ರೆ ಬಂದು ಇಲ್ಲಿ ಹಾಕ್ತಾರೆ, ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಅವ್ರದ್ದು ಹಸ್ಬೆಂಡ್ ಅಂತ ಯಾರೊಬ್ರು ಬರ್ತಾರೆ, ಆಮೇಲೆ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ಆಮೇಲೆ ಮತ್ತೆ ಬೀದಿಯಲ್ಲಿ ಕಾಣಿಸ್ಕೊತಾಳೆ. ಜನರೆಲ್ಲ ಪಬ್ಲಿಕ್ಸು ತಂದುಬಿಟ್ಟು ಇಲ್ಲಿ ಪುನಃ ಸೇರಿಸಿ ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಅಂದ್ಬಿಟ್ಟು ಸೇರಿಸ್ತಾರೆ ಹಾಸ್ಪಿಟ್ಲಿಗೆ. ನಮ್ಮ ಕಡೆಯಿಂದ ಇದು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮ್ಮ ಕಡೆ ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಮಾಡಿಬಿಟ್ಟಿದ್ದೀವಿ ನಾವು 4 ಮಂತ್ಸಿಂದ. ಪೇಷಂಟ್ಗೆ ಎಷ್ಟು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ, ಸ್ಟಾಪ್ ಮಾಡಿಬಿಟ್ಟು ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಆಮೇಲೆ ಕೊನೆಗೆ ಏನು ಮಾಡಿದ್ವಿ, ಸ್ಯಾನಿಟೋರಿಯಂ ಕಳ್ಸೋಣ, ಅಲ್ಲಿಗೆ ಅವಳಿಗೆ ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗುತ್ತೆ, ಅವಳ ಆರೋಗ್ಯ ಸ್ಥಿತಿ ಸರಿ ಹೋಗುತ್ತೆ ಅಂದ್ಕೊಂಡು ನಾವೇನು ಮಾಡಿದ್ವಿ, ನಮ್ಮ 108 ರಿಕ್ವೆಸ್ಟ್ ಮೂಲಕ ಅಟೆಂಡೆನ್ಸ್ ಇಲ್ಲದೆ ತಗೊಳ್ಳಲ್ಲ ಅಂದ್ರೂ ಇವ್ರನ್ನೆಲ್ಲ ಪಾಪ ಅಷ್ಟೊಂದು ಇದು ಮಾಡಿ ನಮ್ಮ ಡಾಕ್ಟ್ರು ದುಡ್ಡು ಕೊಟ್ಟು ಕಳಿಸಿದ್ದಾರೆ ಇಲ್ಲಿಂದ. ಇವ್ರನ್ನ ಇದಕ್ಕೆ TB ಸ್ಯಾನಿಟೋರಿಯಂಗೆ ಶಿಫ್ಟ್ ಮಾಡಿದ್ವಿ. ಅಲ್ಲೇನು ಮಾಡಿದ್ದಾರೆ, 15 ಡೇಸ್ ಆದಮೇಲೆ ನನಗೆ ಗೊತ್ತಿಲ್ಲ, ಇವ್ರು ಹೇಳ್ದಂಗೆ ಮಕ್ಕಳು ಹೇಳ್ದಂಗೆ ಅಟೆಂಡೆನ್ಸ್ ಇಲ್ಲದೆ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರಂತೆ. ಇವರು ವಾಪಸ್ ಬಂದುಬಿಟ್ಟಿದ್ದಾರೆ ಗೋಣಿಕೊಪ್ಪಲಿಗೆ. ಅವತ್ತೇ ಸಾಯಂಕಾಲ ಹೊರಗಡೆ ಬೀದಿಯಲ್ಲಿ ಕಾಣಿಸ್ಕೊಂಡು ಪುನಃ ಎಲ್ಲರೂ ಸೇರಿ ಹಾಸ್ಪಿಟ್ಲಿಗೆ ತಂದು ಹಾಕಿದ್ದಾರೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಅದು ಯಾವುದು ಸಂಘ ಸಂಸ್ಥೆಯವರು ಸುಮಾರು ಜನ ತಂದು ಹಾಕಿದ್ರಲ್ಲ, ನಾವು ಎಲ್ಲೋ ಕರ್ಕೊಂಡು ಬಿಡ್ತೀವಿ ಅಂತ ಹೇಳಿದ್ರಲ್ಲ, ರೆಸ್ಪಾನ್ಸಿಬಿಲಿಟಿ ನಾವು ಅವ್ರನ್ನ ಇದ್ರ ಯಾವ ಸಂಘ ಸಂಸ್ಥೆ ಗೋಣಿಕೊಪ್ಪ ಪಬ್ಲಿಕ್ಸ್ ಈಗ 7 ವರ್ಷ 8 ವರ್ಷ ನನ್ನಿಂದ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ? ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ಗಿರೋದು ಒಂದು ಮೇಲ್ ಜನರಲ್ ವಾರ್ಡ್ ಅಂತ ಇದೆ, ಅದನ್ನೆಲ್ಲ ರಿಪೇರಿ ಆದ್ಮೇಲೆ ನಾವು ಸೇರಿಸ್ಕೋಬೇಕು, ಇನ್ನೇನು ಅಡ್ಮಿಷನ್ ಶುರು ಮಾಡಬೇಕು ಅಂತಿದ್ವಿ. ಈಗ ಓಪನ್ ಕೇಸ್ ಇರೋದ್ರಿಂದ ನಮಗೆ ಬೇರೆ ಗಂಡಸನ್ನ ಹಾಕಕ್ಕಾಗಲ್ಲ. ಇನ್ನೊಂದು ಫಿಮೇಲ್ ಜನರಲ್ ವಾರ್ಡ್ ಇದೆ, ಅಲ್ಲಿ ಹೆರಿಗೆ ಆದವರು ಚಿಕ್ಕ ಮಕ್ಕಳಿರ್ತಾರೆ, ಹೊಸದಾಗಿ ನ್ಯೂ ಬಾರ್ನ್ಸು, ಸೊ ಈ ಕಡೆನೂ ಹಾಕಕ್ಕಾಗಲ್ಲ, ನಾವೆಲ್ಲಿ ಹಾಕೋಣ ಅಂತ ಅಷ್ಟೇ. ಈಗ ಬೇರೆ ಮೇಲ್ ಪೇಷಂಟ್ಗೆ ತೊಂದರೆ ಆಗ್ತದೆ. ಈಗ TB ಪೇಷಂಟ್ಸ್ನ ಇಲ್ಲಿ ಎಷ್ಟು ದಿವಸ ಇಳ್ಕೊಳ್ಬೋದು ಅಂತ ಕಾನೂನಲ್ಲಿದೆ. ಸಾಮಾನ್ಯವಾಗಿ ಈಗ ಕಾನೂನು ಅವ್ರಿಗೆ ಅಂತ ಇರುವಂಥ ಸ್ಯಾನಿಟೋರಿಯಂಗಳಿರುತ್ತೆ, ಓಪನ್ ಕೇಸ್ಗಳನ್ನ ನಾವು ಇಟ್ಕೊಳ್ಳೋಂಗಿಲ್ಲ. ಈಗ ಏನು ಮಾಡ್ತೀವಿ ಅಂದರೆ ಚೆನ್ನಾಗಿ ಊಟ ತಿಂಡಿ ಮಾಡೋರಿಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮನೆಗೆ ಕಳಿಸ್ಬಿಡ್ತೀವಿ ನಾವು, ಅಲ್ಲಿ ತಗೊಳ್ಳಿ ಅಂತ. ನಮ್ಮ ಇವ್ರು ಇರ್ತಾರೆ SCLs ಎಲ್ಲ, ಅವರೆಲ್ಲ ಹೋಗಿ ಅಲ್ಲಿ ವಿಸಿಟ್ ಮಾಡಿಕೊಂಡು ವೀಕ್ಲಿ ಆಶಾ ಕಾರ್ಯಕರ್ತರು ನೋಡ್ಕೋತಾರೆ, ಸಿಸ್ಟರ್ಸ್ ANMs ನೋಡ್ಕೋತಾರೆ, ವಾರಕ್ಕೊಂದ್ಸಲ ಅವ್ರ ಮನೆಗೆ ವಿಸಿಟ್ ಮಾಡಿ ಬರ್ತಾರೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು. ಹೌದು, ಅದು ಎಲ್ಲ ಕಡೆ ಇರೋದು. ಮಂಗಳವಾರ ಮಡಿಕೇರಿಯಲ್ಲಿ ನಡೆದ ಶಿಕ್ಷಣ ಆರೋಗ್ಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶರೀನ್ ಸುಬ್ಬಯ್ಯ ಪ್ರಸ್ತಾಪಿಸಿ DHO ರವರನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು. ಆಕೆ ಸಂಪೂರ್ಣ ಗುಣಮುಖಳಾಗಿ ಸ್ವತಂತ್ರರಾಗಿ ಬದುಕಲು ಆಗುವ ತನಕ ನೋಡಿಕೊಳ್ಳುವಂತೆ ನಿರ್ದೇಶಿಸಲಾಯಿತು. ಆಕೆಯನ್ನು ನಾಳೆಯೇ ವಿರಾಜಪೇಟೆ ಆಸ್ಪತ್ರೆಗೆ ದಾಖಲಿಸಿ ಪ್ರತ್ಯೇಕ ಕೊಠಡಿಯಲ್ಲಿ ಶುಶ್ರೂಷೆ ನೀಡುವುದಾಗಿ DHO ಶಿವಕುಮಾರ್ ತಿಳಿಸಿದರು. ಆದರೆ ಆಕೆ ನಿಯಮಿತವಾಗಿ ಔಷಧಿ ಸೇವಿಸದ ಕಾರಣ ಕನಿಷ್ಠ 2 ವರ್ಷಗಳಾದರೂ ಕಾಲಾವಕಾಶ ಬೇಕಿದ್ದು ಅಲ್ಲಿ ತನಕ ಸಂಪೂರ್ಣ ಜವಾಬ್ದಾರಿ ಹೊರುವುದಾಗಿ ಭರವಸೆ ಇತ್ತರು. ಗೋಣಿಕೊಪ್ಪಲು ಸಮುದಾಯ ಆರೋಗ್ಯ ಕೇಂದ್ರದ ಡಾಕ್ಟರ್ ಗ್ರೀಷ್ಮಾ, ಜನಪ್ರತಿನಿಧಿಗಳು ಅಭಿನಂದನಾರ್ಹರು.